ಹೆಣ್ಣು ಮಕ್ಕಳ ಶಿಸ್ತು ತಂದೆ ತಾಯಿಗೆ ಕಿರೀಟ. ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್. ಪಾವಗಡ ಕಾಲೇಜು ಹಂತದಲ್ಲಿ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದತ್ತ ಶ್ರದ್ಧೆಯಿಂದ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬಹುದು ಎಂದು ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ ಹೇಳಿದರು. ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಮಾರೋಪ ಸಮಾರಂಭ ಹಾಗೂ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಿವಾನಂದಯ್ಯ ಮತ್ತು ಪ್ರೊಫೆಸರ್ ಕೆ.ಒ. ಮಾರಪ್ಪ ಅವರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳು ಉತ್ತಮ ನಡತೆ ಮತ್ತು ಸದ್ಗುಣವೇ ತಂದೆ ತಾಯಿಗೆ ಕಿರೀಟವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದಾರಿ ತಪ್ಪಿಸುವ ಮಾತುಗಳಿಗೆ ಕಿವಿಗೊಡದೆ ಶಿಕ್ಷಣದಲ್ಲಿ ನಿಷ್ಠೆ ತೋರಬೇಕು ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು. ತಂದೆ ವೆಂಕಟರಮಣಪ್ಪ ಅವರು ಕೊನೆ ಆಸೆ ಒಂದು ಕಾರು ಖರೀದಿ ಮಾಡಬೇಕು ಎನ್ನುವುದು. ಅಂದೇ ಖರೀದಿ ಮಾಡಿ ಮನೆ ಮುಂದೆ ನಿಲ್ಲಿಸಿದ್ದರೂ ಅವರು ಕಾರಿನಲ್ಲಿ ಹತ್ತಿರಲಿಲ್ಲ ಎನ್ನುವುದು ನೆನೆದು ಭಾವುಕರಾದರು. ಈಗ ಏನ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ದೀರಲ್ಲ, ಅವ್ರಿಗೂ ಸಹ ನಾನು ನನ್ನ ಕಡೆಯಿಂದ ಬರೀ ಪ್ರಿನ್ಸಿಪಾಲ್ ಇಬ್ಬರಿಗೆ ಅಲ್ಲ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋ ಹೆಣ್ಣು ಮಕ್ಕಳಿಗೆ 25,000 ರೂಪಾಯಿ ಪ್ರತಿ ವರ್ಷನೂ ಕೊಡ್ತೀನಿ. ಈ ವರ್ಷನೂ ಕೊಡ್ತೀನಿ. ಆಮೇಲೆ ನೀವು ಯಾರೇ ಬಂದ್ರಲ್ಲಿ ನನ್ನ ಹತ್ರ ಬರೋ ಕೆಲವರು ನನಗೆ ಟಚ್ ಇರೋ ನಿಮ್ಮ ತಂದೆ ತಾಯಿಗಳು, ನಿಮ್ಮ ರಿಲೇಷನ್ಸ್, ಅಲ್ಲಿ ನಂದೇನ್ ಗೊತ್ತೇನಮ್ಮ, ಪ್ರತಿನಿತ್ಯ ಬಡವರೇ ನನ್ನ ಹತ್ರ ಬರೋದು. ಪ್ರತಿನಿತ್ಯ ಕಾಲೇಜ್ ಸೀಟ್ಗಳು ಕೊಡ್ಸೋಣ, ಹಾಸ್ಟೆಲ್ ಸೀಟ್ ಕೊಡ್ಸೋಣ, ಇದೇ ಬರೋದು. 2 ಹುಡುಗರು ಇಟ್ಟಿದ್ದೀನಿ ಅಲ್ಲಿ ನಮ್ಮ PA ಯಾರೇ ಬಂದ್ರು ಹಾಸ್ಟೆಲ್ ಬಿಟ್ಟು ಬರ್ಬೇಕು. ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಅಂದ್ರೆ ಸಿಗೋವರೆಗೂ PGಯಲ್ಲಿ ನಾನು ಪೇಮೆಂಟ್ ಮಾಡ್ತೀನಿ. ಯಾರೇ ಬಡವರು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರು ಅವ್ರ ಬಿಲ್ಲು ಮನೆ ಹತ್ರ ತಂದು ಕೊಡ್ತಾರೆ. ನಾನಿಲ್ಲ ಅಂದ್ರೆ ಪೇಮೆಂಟ್ ಮಾಡ್ತೀನಿ. ಏನಕ್ಕೆಂದ್ರೆ ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿರೋ ದಾರಿ ಇದು. ನಾವೇನು ಸತ್ತಾಗ ನಮ್ಮ ತಂದೆಯವ್ರು ಏನು ಹೊತ್ಕೊಂಡೋದ್ರು? ಏನು ಇಲ್ಲ, ಎಲ್ಲ ಬಿಟ್ಬಿಟ್ಟೋದ್ರು. ಒಂದ್ ಹೇಳ್ತೀನಿ ಕತೆ. ನಮ್ಮಪ್ಪ ಜೀವನದಲ್ಲಿ ನನ್ನ ಏನೇನು ಕೇಳಿಲ್ಲ. ಮುದ್ದೆ ಕೈಯಲ್ಲಿ ಇಟ್ಕೊಂಡು ಉಂಡಿದ್ದೀರ ನೀವು? ನಮ್ಮ ತಂದೆ ನಾನು ಇಬ್ರು ಕೈಯಲ್ಲಿ ಇಟ್ಕೊಂಡು ಮುದ್ದೆ ಸೆಂಟ್ರಿಗೆ ಮುಚ್ಚಿಕೊಂಡು ಸಾಂಬಾರ್ ಹಾಕೊಂಡು ತಿಂದಿರೋ ದಿನಗಳು ನಾನು ನೋಡಿದ್ದೀನಿ. ಹಂಗಾಗಿ ಬಡವರ ಬಗ್ಗೆ ವಿಶೇಷವಾದ ಪ್ರೀತಿ ವಿಶ್ವಾಸ ನನಗಿದೆ. ನಿವೃತ್ತಿ ಹೊಂದುತ್ತಿರುವ ಪ್ರೊಫೆಸರ್ ಮಾರಪ್ಪ ಅವರು ಮಹಿಳಾ ಕಾಲೇಜಿನ ಅಭಿವೃದ್ಧಿಗೆ ಅಪಾರ ಶ್ರಮ ವಹಿಸಿದ್ದಾರೆ. ಅವರ ಸೇವೆಯನ್ನು ಮೆಚ್ಚಿದ ಶಾಸಕ ವೆಂಕಟೇಶ್, ಮುಂದಿನ ದಿನಗಳಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯಲ್ಲಿಯೂ ಹಾಗೂ ರಾಜಕೀಯ ವಲಯದಲ್ಲಿಯೂ ಅವಕಾಶ ಕಲ್ಪಿಸಲು ಸಿದ್ಧನಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆ ಪ್ರೊಫೆಸರ್ ಶಿವಾನಂದಯ್ಯ ಅವರ ಶೈಕ್ಷಣಿಕ ಸೇವೆಯನ್ನು ಪ್ರಶಂಸಿಸಿ ಇಬ್ಬರು ಪ್ರಾಂಶುಪಾಲರಿಗೆ ತಲಾ 25,000 ಕಾಣಿಕೆ ನೀಡಿದರು. ನಿವೃತ್ತ ಪ್ರಾಂಶುಪಾಲ ಶಿವಾನಂದಯ್ಯ ಮಾತನಾಡಿ, ಪಾವಗಡದಲ್ಲಿ ಶಿಕ್ಷಣ ಪ್ರೀತಿ ಹೊಂದಿದ ಪೋಷಕರಿದ್ದು ವಿದ್ಯಾರ್ಥಿನಿಯರ ಅಭಿವೃದ್ಧಿಗೆ ಹಲವು ಹೊಸ ಕೋರ್ಸುಗಳನ್ನು ಪರಿಚಯಿಸಲಾಗಿದೆ ಎಂದರು. ಕಾಲೇಜಿನ ಸೌಕರ್ಯಗಳನ್ನು ಇನ್ನಷ್ಟು ವಿಸ್ತರಿಸುವಂತೆ ಶಾಸಕರಿಗೆ ಮನವಿ ಮಾಡಿದರು. ಹೇಳಿದ್ರೆ 2 ದಿನಕ್ಕೆ ದುಡ್ಡು ತಂದು ಕೊಡೋದು. ನಮ್ಮ ಭಾಗದಲ್ಲಿ ತೆಂಗು ಅಡಿಕೆ ಎಲ್ಲ ಇದೆ. ಗುಬ್ಬಿ ತಾಲೂಕಿನಲ್ಲಿ ಹೇಳಿದ್ರು 1 ತಿಂಗಳಾದ್ರೂ ತಂದು ಕೊಡೋದಂತ ಜನ. ಅದಕ್ಕೆ ಅವ್ರು ಸಾಗರ್ ರೋಡ್ದಲ್ಲಿ ಬಟ್ಟೆ ಅಂಗಡಿ ಸಾಗರ್ ಕೇಳಿದೆ, ಏನ್ ಸಾಗರ್ ಈ ಜನ ಹೀಗಿದ್ದಾರೆ ಅಂತ. ಅವರ ಪೇರೆಂಟ್ಸ್ ಗಳಿಗೆ ಬಟ್ಟೆ ಇಲ್ದಿದ್ರು ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ ಜನ. ಅಂತ ಜನ ಈ ಭಾಗದವರು. ನಾನು ಎಲ್ಲಾ ಕಡೆ ಹೇಳ್ಕೆ ಬರ್ತೀನಿ, 620 ರೂಪಾಯಿ 2 ದಿನಕ್ಕೆ 300 ಮಕ್ಕಳು ತಂದು ಯೂನಿಫಾರ್ಮ್ ಅನ್ನ ಹೊಲ್ಸ ಅಂತವ್ರು. ಅಂದ್ರೆ ಎಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂತ. ಬಹುಶಃ ನಾನು 2 ವರ್ಷ ಇಲ್ಲಿದ್ದೇನೆ. ಈ ಭಾಗದಲ್ಲಿ ಯಾವ ಪೇರೆಂಟ್ಸ್ ಕೂಡ, ಪಬ್ಲಿಕ್ ಕೂಡ ನನ್ನ ಅಲ್ಲಿ ಬರ್ಲೇ ಇಲ್ಲ. ಕಾಲೇಜ್ ಹತ್ರ ಬಂದ್ರು ಕೂಡ ಸೌಜನ್ಯದಿಂದ ಮಾತಾಡೋ ಅಂತ, ಜೊತೆಗೆ ತುಂಬಾ ಅಭಿಮಾನದಿಂದ ಇರುವಂತದ್ದು. ಸ್ವಾಭಾವಿಕವಾಗಿ ನಾನು ಸಾರ್ವಜನಿಕ ಆಡಳಿತದ ವ್ಯಕ್ತಿಯಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಂತವನಾಗಿ ಸಾರ್ವಜನಿಕರಿಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇದ್ದಂಥವ್ರು. ಅವರು ಪಂಚೆ ಉಟ್ಕೊಂಡ್ಬರ್ಲಿ, ಮೊದಲು ಕೂರಿಸ್ತಾ ಇದ್ರು. ಮೊದಲು ಆಫೀಸಿಗೆ ಬಂದ್ರೆ ಕೂತ್ಕೊಳ್ಳಿ ಮೊದಲು ಅಂತ. ಅವ್ರ ಕೆಲಸ ಆಮೇಲೆ, ಮೊದಲು ಅವರಿಗೆ ಗೌರವ ಕೊಡಬೇಕು. ಪ್ರೊಫೆಸರ್ ಕೆ.ಒ. ಮಾರಪ್ಪ ಅವರು ಮಾತನಾಡಿ, ಕಾಲೇಜು ಆರಂಭ ದಿನಗಳಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದೆನು ಎಂದು ಸ್ಮರಿಸಿದರು. ಮಾಜಿ ಶಾಸಕ ಕೆ.ಎಂ. ತಿಮ್ಮರಾಯಪ್ಪ ಹಾಗೂ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಸಹಕಾರದಿಂದ ಸುಸಜ್ಜಿತ ಕಟ್ಟಡ ನಿರ್ಮಾಣ ಸಾಧ್ಯವಾಯಿತು ಎಂದು ಹೇಳಿದರು. ಪ್ರಸ್ತುತ ಶಾಸಕ ವೆಂಕಟೇಶ್ ನೀಡಿದ ಅನುದಾನದಿಂದ ಕಾಲೇಜಿನ ಮೂಲ ಸೌಕರ್ಯಗಳು ಸುಧಾರಿಸಿವೆ ಎಂದರು. ಈ ಕರ್ನಾಟಕದ ಗಡಿಯಂಚಿನ ಪಾವಗಡ, ಆ ಪಾವಗಡದಲ್ಲಿ ತಿಮ್ಮರಾಯಪ್ಪನವರು MLA ಆಗಿದ್ದಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆ ಕಾಲೇಜು ನಮ್ಮ ಆವರಣ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲು
ನಾವು YSH ನೋಡಲ್ ಆಫೀಸರ್ ಆಗಿರ್ತಾರೆ, ನೆನೆಸ್ಬೇಕು ಇವತ್ತು ಅವ್ರನ್ನ. ಅವರ ಒಂದು ಸಮ್ಮುಖದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಚಂದ್ರಪ್ಪ ಸರ್ ಬರ್ತಾರೆ. ಚಂದ್ರಪ್ಪನವರು ಬಂದಾಗ ಅನೇಕ ದಾನಿಗಳನ್ನ ಹಿಡ್ಕೊಂಡು ಕಾಲೇಜಿಗೆ ಒಂದು ಬುನಾದಿಯನ್ನು ಹಾಕ್ತಾರೆ. ಆನಂತರ ಅಲ್ಲಿ ಒಂದು ಜೂನಿಯರ್ ಕಾಲೇಜ್ ಇತ್ತು, ಹೈಸ್ಕೂಲ್ ಇತ್ತು. ನಮ್ಮ ವಿದ್ಯಾರ್ಥಿನಿಯರು, ನಾನು 2018 ಪ್ರಾಂಶುಪಾಲ ಆಗಿ ಚಾರ್ಜ್ ತಗೊಂಡಾಗ ಸಾಕಷ್ಟು ಕಷ್ಟ, ಸಾಕಷ್ಟು 500 ವಿದ್ಯಾರ್ಥಿಗಳು ಕುತ್ಕೊಳ್ಳೋಕೆ ಇಲ್ಲ, ಸಪ್ರೇಟ್ ಕೋರ್ಸ್ ಇರ್ತದೆ. ಎಕ್ಸಾಮ್ ಟೈಮಲ್ಲಿ ನಾವು ಕ್ಯಾಂಡಲ್ ಇಟ್ಕೊಂಡು ಎಕ್ಸಾಮ್ ಮಾಡಬೇಕು, ಸೊಳ್ಳೆ ಕಾಟ. ಎಷ್ಟೇ ಆದ್ರೂ ಪಾಪ ಇವತ್ತು ನಾನು ದಿವಂಗತ ಧನುಂಜಯ ನೆನೆಸ್ತೀನಿ, ಹೈಸ್ಕೂಲ್ ಮಾಸ್ಟರ್ ಆಗಿದ್ರು. ಅವ್ರು ಸಹಕಾರ ನೀಡಿದ್ರು. ಆನಂತರ ಬಸಲಿಂಗಪ್ಪ ಸಹಕಾರ ನೀಡಿದ್ರು. ಏನೇ ಸಹಕಾರ ಕೊಟ್ಟರು ಸಹ ಅವ್ರ ವಿದ್ಯಾರ್ಥಿನಿಯರಿಗೆ ಮೊದಲು ಅಂತಕ್ಕಂಥದ್ದು ಸಾಕಷ್ಟು ಕಷ್ಟ. ಅದೇ ಟೈಮಲ್ಲಿ ಕೋವಿಡ್ ಅಲ್ಲಿ ಇಷ್ಟೇ ಜನಕ್ಕೆ ಎಕ್ಸಾಮ್ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ಹಿಂಸೆ ಆಯ್ತು. ನಾವೇನು ಧೈರ್ಯ ಕುಂದಲಿಲ್ಲ, ಎಲ್ಲರ ಒಂದು ಸಹಕಾರದಿಂದ ಎದೆಯೊಡ್ಡಿ ಅದನ್ನು ಫೇಸ್ ಮಾಡಿದೆ. ಆನಂತರ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಬೇಕಂತ ಡಿಸೈಡ್ ಆಯ್ತು. ನಮ್ಮ ಮಾಧ್ಯಮಿಕರು ಸುಮಾರು ಜನ ಪ್ರಶ್ನೆ ಮಾಡಿದ್ರು, ನೀವು ಹೆಂಗ್ ಶಿಫ್ಟ್ ಮಾಡ್ತೀರಿ ಅಲ್ಲಿಗೆ, ಹೆಣ್ಮಕ್ಳ ಕಾಲೇಜ್ ಅದು ಅಂತಂತ. ಆದ್ರೆ ನಾನು ಹೇಳ್ತೀನಿ, ಎಲ್ಲ ಎಷ್ಟೆಲ್ಲ ಬ್ಯಾಚ್ಗಳು ಹೆಣ್ಮಕ್ಳು ಹೋಗಿದಾರೋ ಎಲ್ಲರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದ್ರೆ ಒಂದೇ ಒಂದು ಕೇಸ್ ಆಗಿಲ್ಲ, ಯಾವುದೇ ಕೇಸ್ ಇಲ್ಲಿವರೆಗೂ ಯಾರೆಲ್ಲ ಹೋಗಿದಾರು ನಮ್ಮ ಸ್ಟೂಡೆಂಟ್ಸ್ ಸೀನಿಯರ್ ಮೋಸ್ಟ್, ಒಂದೇ ಒಂದು ಕೇಸ್ ಆಗಿದೆ. ಅದು ನನ್ನ ಧೈರ್ಯಕ್ಕೆ ಅವ್ರು ಕೊಟ್ಟಂತ ಕಾಣಿಕೆ ಅಂತಕ್ಕಂಥ ಹೇಳ್ತೀನಿ ನಾನು. ಆನಂತರ ಆಮೇಲೆ ಇಲ್ಲಿಗೆ ಶಿಫ್ಟ್ ಆದೆ. ಶಿಫ್ಟ್ ಆದ್ಮೇಲೆ ಏನೂ ಇಲ್ಲ, ಬರೀ ಖಾಲಿ ಬಿಲ್ಡಿಂಗ್. ನಮ್ಮೊಂದು ರೈಟ್ಸ್ ಕಡೆಯಿಂದ ನಾಣಿ ಸರ್ ಮಾಡಿಕೊಟ್ರು, ಅದ್ದೂರಿಯಾಗಿ ಸೆಂಟ್ರಲ್ ಮಿನಿಸ್ಟರ್ ಕರೆಸ್ಬಿಟ್ಟು ನಾರಾಯಣ ಸ್ವಾಮಿ ಅವರನ್ನ, ನಮ್ಮ ಒಂದು ಮಾಜಿ ಸಚಿವರ ವೆಂಕಟರಮಣಪ್ಪ ಅವರು ಅದ್ದೂರಿಯ ಕಾರ್ಯಕ್ರಮ ಮಾಡಿ ಒಂದು ಬಿಲ್ಡಿಂಗ್ ಆಯ್ತು, ಸಾಲದೆ ಬಂದ್ ಬಿಲ್ಡಿಂಗ್ ಅಂತಕ್ಕಂಥದ್ದು. ಆದ್ರೂ ಸಹ ಮೇಂಟೈನ್ ಮಾಡ್ಕೊಂಡು ಮಾಡಿದ್ವಿ. ಆನಂತರ ಅವ್ರಾದ್ಮೇಲೆ ಅವ್ರ ಕಾಲದಲ್ಲಿ ಮತ್ತೆ ಇವರ ಕಾಲದಲ್ಲಿ ಸುಮಾರು 11 ಕೋಟಿ ಗ್ರಾಂಟ್ ಅಂತ ತಗೊಂಡೆ ನಾನು, 11 ಕೋಟಿ ಗ್ರಾಂಟ್. ಕಾರ್ಯಕ್ರಮದಲ್ಲಿ ನಿವೃತ್ತರಾದ ಪ್ರಾಂಶುಪಾಲರಾದ ಶಿವಾನಂದಯ್ಯ, KO ಮಾರಪ್ಪ ಹಾಗೂ ಹೊಸದಾಗಿ ಪ್ರಭಾರ ಪ್ರಾಂಶುಪಾಲರಾಗಿ ಅಧಿಕಾರ ಸ್ವೀಕರಿಸಿದ ಅನಂತರಾಜು ಅವರನ್ನು ಶಾಸಕರು ಸನ್ಮಾನಿಸಿದರು. ವೇದಿಕೆಯಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಶಂಕರ್ ರೆಡ್ಡಿ, PH ರಾಜೇಶ್, ಮುಖಂಡರಾದ ಕಲ್ಪವೃಕ್ಷ ರವಿ, ಮೈಲಪ್ಪ, ಅಮರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.